ಶರಣ್ ರೀ ಸ್ನೇಹಿತರೆ, ಬನ್ನಿ ರಜೆ ನಮ್ಮೂರಲ್ಲಿ ಹೇಗೆ ಕಳೆದ್ವಿ ಅಂತ ಈ ವಿಡಿಯೋ ಮೂಲಕ ನಿಮಗೆ ತೋರಿಸ್ಕೊಡ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನೋಡಿ ಎಮ್ಮೆ ಸಾಕಿದ್ದಾರೆ. ಸೊ ಹಿತ್ತಲಲ್ಲಿ ಎಮ್ಮೆನ ಹೊರಗಡೆ ಕೊಟ್ಟಿಗೆಗೆ ಕಟ್ಟಿ ಹಾಕಿದ್ದೀವಿ. ಜೊತೆಗೆ ನಿಮ್ಗೆ ಆ ಹಳ್ಳಿ ಮನೆ ವೈಬ್ಸು ತುಂಬ ಚೆನ್ನಾಗಿರುತ್ತೆ. ಈ ಸೇರು ಇದು ಎಷ್ಟು ಕಾಲದ್ದು, ಎಷ್ಟು ಕೈ ಇದನ್ನು ಬಳಸಿರುತ್ತೆ ಅಲ್ವಾ. ಇದ್ರ ಹಿಂದೆ ಒಂದು ದೊಡ್ಡ ಕಥೆನೇ ಇರುತ್ತೆ. ನೋಡೋದಕ್ಕೆ ಎಷ್ಟು ಖುಷಿಯಾಗುತ್ತೆ. ಹಾಗೆ ಇಲ್ಲಿ ನೀರೊಲೆ, ಒಲೆಯಲ್ಲಿ ಮಾಡುವಂಥ ಅಡುಗೆ ನಿಜ ಇದನ್ನ ಸಿಟಿಯವ್ರು ನಾವು ತುಂಬ ಮಿಸ್ ಮಾಡ್ಕೊಳ್ತೀವಿ. ಇದು ನಮ್ಮ ಚಿಕ್ಕತ್ತೆ ಊರಿಂದು ಕ್ಲಿಪ್ಪಿಂಗ್. ಜಸ್ಟ್ ಇದನ್ನು ಒಂದು ಇದರಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಊರ್ಗಿತ್ತಿ ಹಾಲು ಕರಿತಾ ಇದ್ದಾಳೆ. ಸೊ ಇವ್ರಿಗೆಲ್ಲ ಹಾಲು ಕರೆದು ತುಂಬ ಚೆನ್ನಾಗಿ ರೂಢಿ ಇರುತ್ತೆ. ಇದು ನಮ್ಮ ಮನೆ ಬ್ರಹ್ಮದೇವರು ಅಥವಾ ಬರಮದೇವರು ಅಂತ ಹೇಳ್ತಲ್ಲ, ಹಾಗೆ ಮನೆತನಕ್ಕೆ ಇಲ್ಲಿ ಪ್ರತ್ಯೇಕವಾಗಿರುತ್ತೆ. ಸೊ ನಾವು ಇದನ್ನು ಹೋದಾಗೆಲ್ಲ ನಾನು ಪೂಜೆ ಮಾಡ್ತೀನಿ. ಬೆಂಗಳೂರಲ್ಲಿದ್ದರೂ ಸಹ ಅವನ ಹೆಸರು ಹೇಳಿ ನಾನು ದೀಪ ಹಚ್ತೀನಿ. ಹಾಗಾಗಿ ನನ್ನ ಜೊತೆ ಹೋಗುವಾಗ ನನ್ನ ಚಿಕ್ಕ ಮಗನ ಜೊತೆ ಕರ್ಕೊಂಡು ಹೋಗಿದ್ದೆ. ಸೊ ನೋಡಿ ನಾನು ಮಾಡೋದು ನೋಡಿ ಅವನು ಕೂಡ ಮಾಡ್ತಾಯಿದ್ದಾನೆ. ವರ್ಷಕ್ಕೊಂದ್ಸಲ ಇದಕ್ಕೆ ಪೂಜೆ ಅಭಿಷೇಕ ಎಲ್ಲ ಇಟ್ಕೊತಾರೆ. ನಮ್ಮ ಮನೆ ಪಕ್ಕದಲ್ಲೇ ಇದೆ. ಸೊ ಹೀಗೆ ನಾನು ಮಾಡೋದು ನೋಡಿ ಅವನು ಕೂಡ ಮಾಡ್ತಾಯಿದ್ದಾನೆ. ಅವನು ಊರಿಂದ ಬಂದಿದ್ದಾನೆ ಅಂತ ಅವ್ರ ಚಿಕ್ಕಜ್ಜಿ ಕೂಡ ಬಂದು ಅವನ್ನ ಮಾತಾಡಿಸ್ತಾಯಿದ್ರು. ಸೊ ನಮ್ಮ ಮನೆ ಪಕ್ಕನೇ ಎಲ್ಲ ನಮ್ಮ ದೊಡ್ಡ ಮಾವ, ಚಿಕ್ಕ ಮಾವನವರು ಎಲ್ಲ ಇರೋದು. ಸೊ ಖುಷಿ ಆಯಿತು. ಅವನು ಮನೇಲಿ ಈಗ ಸದ್ಯಕ್ಕೆ ಇವನು ಮತ್ತು ಇವ್ನಿಗೆ ಇನ್ನೂ ಒಬ್ಬ ಚಿಕ್ಕ ತಮ್ಮ ಇದ್ದಾನೆ, ಒಂದು 2-3 ಮಂತ್ಸ್ ಡಿಫ್ರೆನ್ಸಲ್ಲಿ. ಸೊ ಊರಿಗೆ ಹೋಗಿದ್ದರಿಂದ ಅವ್ರ ಅಜ್ಜಿ ಹೇಳ್ಕೊಡ್ತಾ ಇದ್ದಾರೆ, ಹೀಗಿಡು ಅಂತ. ಇವನು ಹಾಗೆ ಅವ್ರ ಅಜ್ಜಿ ಹೇಳ್ದಾಗೇ ಕೇಳ್ತಾ ಇದ್ದಾನೆ. ಸೊ ಈ ಪೂಜೆ ಎಲ್ಲ ಮುಗಿಸ್ಕೊಂಡು ಶನಿವಾರ ಇತ್ತು. ಹಾಗಾಗಿ ನಾನು ಹಾಗೆ ಅಲ್ಲೇ ಆಂಜನೇಯ ಗುಡಿಗೆ ಬಂದೆ. ಅವ್ರು ನಿನ್ನ ಪುಟ್ಟ ಕೈಲಿ ಎಷ್ಟು ಕೆಲಸ ಮಾಡ್ತೀಯ ಅಂತ ಹೇಳ್ತಾಯಿದ್ರು. ಸೊ ಇದು ನಮ್ಮೂರಲ್ಲಿರೋವಂಥ ಹನುಮಂತ ದೇವ್ರ ಗುಡಿ. ಹೊಸ್ದಾಗಿ ಕಟ್ಟಡ ಆಗಿದೆ, ಒಂದು 2-3 ವರ್ಷ ಆಯಿತು ಕಟ್ಟಡ ಆಗಿ. ಸೊ ಅಲ್ಲಿ ಬಂದು ಮಂಗಳಾರತಿ ತಗೊಂಡು ನಾವು ಮತ್ತೆ ಇಲ್ಲಿ ದರ್ಶನ ಮುಗಿಸ್ಕೊಂಡು ನಾವು ವೀರಭದ್ರ ದೇವ್ರ ಗುಡಿಗೆ ಬಂದ್ವಿ. ಸೊ ಇದೆಲ್ಲ ಆಗಿದ್ಮೇಲೆ ತಿಂಡಿ ಮುಗಿಸ್ಕೊಂಡು ಇಲ್ಲೇ ಇನ್ನೊಬ್ಬರು ರಿಲೇಟಿವ್ ಇದ್ದರು. ಅವ್ರ ಮನೆಯಲ್ಲಿ ನನ್ನ ಕಸಿನ್ಗೆ ಡೆಲಿವರಿ ಆಗಿತ್ತು ಅಂತ ಪಾಪುನ ನೋಡೋಕ್ಕೆ ಅಂತ ಬಂದ್ವಿ. ನೋಡಿ ಇಲ್ಲಿ ಸಿಟಿ ಮಕ್ಕಳಿಗೆ ಇದೆಲ್ಲ ಸಿಗಲ್ವಲ್ಲ. ಪಾಪ ಇಲ್ಲಿ ತುಂಬ ನೀರಿನ ಅಭಾವ ಇರುತ್ತೆ. ಈಗ ಪರವಾಗಿಲ್ಲ, ಈ ವರ್ಷ ಒಂದೊಂದು ವರ್ಷ ಅಂತೂ ತುಂಬಾ ಕಷ್ಟ ಆಗುತ್ತೆ. ಸೊ ಬಿಂದಿಗೆಗಳನ್ನೆಲ್ಲ ಎತ್ಕೊಂಡು ನೀರು ಹೊರೋದಕ್ಕೆ ಅಂತಲೇ ನೀರಿನ ಬಂಡಿ ಮಾಡ್ಕೊಂಡಿರ್ತಾರೆ. ಇದ್ರಲ್ಲಿ ಕೊಡಪಾನದಲ್ಲಿ ನೀರು ತುಂಬ್ಕೊಂಡು ತಳ್ತಾರೆ. ನನ್ನ ಮಗ ಅದರಲ್ಲಿ ಆಟ ಆಡ್ತಿದ್ದಾನೆ. ಸೊ ನಾವೀಗ ಆ ಮಗು ನೋಡೋದಕ್ಕೆ ಬಂದ್ವಿ. ತುಂಬ ಮುದ್ದಾಗಿತ್ತು ನನ್ನ ಮಗ ಅಂತೂ. ಚಿಕ್ಕ ಮಗ, ನಾನು ಅವ್ನು ಎತ್ಕೊಂಡಿದ್ದಕ್ಕೇ ಅವನಿಗೆ ತುಂಬ ಫೀಲಿಂಗ್ ಆಗ್ತಾಯಿತ್ತು. ಸೊ ಇದು ಪಾಪುನೆಲ್ಲ ನೋಡಿಕೊಂಡು ಅವನ ಪಾಪುನು ಮುತ್ತು ಕೊಡೋದು, ಮುದ್ದಾಡೋದು ಮಾಡ್ತಿದ್ದ. ನನಗೆ ಸ್ವಲ್ಪ ಭಯ ಆಗ್ತಾಯಿತ್ತು ಏನು ಮಾಡ್ತಾನೆ ಅಂತ. ಅವನಿಗೆ ಟ್ಯಾಕ್ಟ್ರು ಅಂದರೆ ತುಂಬಾ ಇಷ್ಟ. ಎಲ್ಲಿ ನೋಡಿದ್ರು ಕಿರ್ಚ್ತಾನೆ, ಕೂಗ್ತಾನೆ, ನಮಗೆಲ್ಲ ತೋರಿಸ್ತಾನೆ. ಸೊ ಅವ್ರ ಮನೇಲಿ ಟ್ಯಾಕ್ಟ್ರಿತ್ತು. ಸೊ ಇವರೆಲ್ಲ ಹತ್ಕೊಂಡ್ರು. ಇವನು ನನ್ನ ಕಸಿನ್ ಮಗ, ಇವಳು ಒಬ್ಬಳು ಕಸಿನ್ನು. ಸೊ ಮಕ್ಕಳೆಲ್ಲ ಇಲ್ಲಿ ರಜೆಯಲ್ಲಿ ಒಟ್ಟು ಕೂಡಿರೋದೇ ತುಂಬ ಖುಷಿ. ಇದು ನಮ್ಮ ಮನೇಲಿ ಅವನಿಗೋಸ್ಕರ ಜೋಕಾಲಿ ಕಟ್ಟಿರೋದು. ಅವನಿಗೆ ಅಂದರೆ ಅದು ಜೋಕಾಲಿ ಕಟ್ಟೋ ಜಾಗ. ಮುಂಚೆ ಅವ್ರ ಅಕ್ಕ, ಆಮೇಲೆ ನನ್ನ ದೊಡ್ಡ ಮಗ, ಇನ್ನೊಂದು ಅಕ್ಕ, ಆಮೇಲೆ ಇವನು ಆಟಾಡ್ತಾ ಇರೋದು. ಸೊ ತುಂಬ ಖುಷಿ ಆಯಿತು. ಅವ್ನು ಖುಷಿಯಾಗಿತ್ತು ಈ ಥರ ಜೋಕಾಲಿ ಅಂದರೆ. ಅವ್ನು ಮಲ್ಗೋಕ್ಕೆ ಸೀರೆ ಜೋಲಿ ಬಿಟ್ಟರೆ ಈ ಥರ ಜೋಕಾಲಿಯಲ್ಲಿ ಆಟಾಡ್ಸಿರ್ಲಿಲ್ಲ. ಇದು ಒಂಥರ ತಟ್ಟು ಹಾಕಿ ಅಥೆಂಟಿಕ್ ಹಳ್ಳಿ ಶೈಲಿಯಲ್ಲಿ ಜೋಕಾಲಿ ಅವ್ನು ಫಸ್ಟ್ ಟೈಮ್ ಮಾಡ್ದ. ಅವ್ನಿಗೆ ತುಂಬ ಖುಷಿ ಆಯಿತು. ಹಾಗೆ ಅದು ಮಧ್ಯಾಹ್ನ ಆಗಿದ್ದರಿಂದ ಅವ್ನಿಗೆ ಊಟ ಎಲ್ಲ ಆಗಿತ್ತು. ಅದ್ರಲ್ಲಿ ತೂಗ್ತಾ ಹಾಗೇ ನಿದ್ದೆನೂ ಮಾಡ್ದ ಅವನು. ನಾವು ಅಷ್ಟೇ
ಹಳ್ಳಿ ರಜಾ ಬಿಟ್ಟ ತಕ್ಷಣ ಊರಿಗೆ ಹೋಗೋದೇ ನಮಗೊಂಥರ ಖುಷಿ ಇರ್ತಾಯಿತ್ತು. ಈ ಸಿಟಿ ಮಕ್ಕಳು ಆಲ್ಮೋಸ್ಟ್ ಎಲ್ಲ ಅಲ್ಲಿ ಈ ಥರ ಆಡೋದನ್ನು ತುಂಬ ಮಿಸ್ ಮಾಡ್ಕೊತಾರೆ. ಸೊ ಹಾಗಾಗಬಾರ್ದು ಅಂತ ಅಟ್ಲೀಸ್ಟ್ 1 ದಿನ 2 ದಿನಕ್ಕಾದರೂ ನಾವು ಟೈಮ್ ಮ್ಯಾನೇಜ್ ಮಾಡಿಕೊಂಡು ಊರಿಗೆ ಹೋಗಿ ಬರ್ತೀವಿ. ಯಾಕೆಂದರೆ ಎಲ್ಲ ರೀತಿಯಾದಂಥ ಪರಿಚಯ ಮಕ್ಕಳಿಗೆ ಆಗಬೇಕು, ವಾತಾವರಣ ಚೇಂಜ್ ಇರಬೇಕು ಅನ್ನೋದಕ್ಕೋಸ್ಕರ. ಆಮೇಲೆ ಎಲ್ಲದರಲ್ಲೂ ಕಷ್ಟ ಸುಖ ದುಃಖನೂ ಕಲಿಬೇಕು ಅನ್ನೋದು ಕೂಡ ಇನ್ನೊಂದು ರೀತಿ. ಹಾಗೆ ನಮ್ಮ ಅತ್ತೆಯವರು ರಾತ್ರಿಗೆ ಬಿರಂಜಿ ಅನ್ನನ ಒಲೆಯಲ್ಲಿ ಮಾಡ್ತಾಯಿದ್ರು. ತುಂಬಾ ಖುಷಿ, ನಾವು ಅಮ್ಮ ಅಂತಲೇ ಕರೆಯೋದು. ಸೊ ಇದಾಗಿತ್ತು ನನ್ನ ವಿಡಿಯೋ. ನೋಡಿ ಹೇಗಿತ್ತು ಅಂತ ತಿಳಿಸಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.